ನಾನು ಮಾಧ್ಯಮದವರಿಗೆ ಕೇಳ್ಕೊಳ್ಳೋದು ಇಷ್ಟೇ ಒಂದೇ ಒಂದು, ಇಲ್ಲಿ ನಮ್ಮಲ್ಲಿ ಈಗ ಒಂದು ವಾರ ಆಗಿರೋದ್ರಿಂದ ಎಲ್ಲ ನಮ್ಮ ಮಧ್ಯಮ ಎಲ್ಲ ಸೈನಿಕ ಆಗಿರೋದು ಹಿಂದೂಗಳೆಲ್ಲ ಬಂದಿದ್ದಾರೆ. ಇದರಲ್ಲಿ ಯಾಕೆ ಭಾಗವಹಿಸಬಾರ್ದು? ನಮ್ಮಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ ಅಂತಾರೆ ನಮ್ಮ ದೇಶದಲ್ಲಿ, ಯಾಕೆ ಇದಕ್ಕೆ ಭಾಗಿಯಾಗಬಾರ್ದು? ಅವರು ಭಾಗಿಯಾಗಬೇಕು ತಾನೆ, ಅವ್ರು ಭಾಗಿಯಾಗಬೇಕು. ನಾನು ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ನರೇಂದ್ರ ಮೋದಿ ಅವ್ರಿಗೂ ಒಂದು ಮುಟ್ಟಬೇಕಿದು ಏನಪ್ಪ ಅಂದರೆ ಪಾಕಿಸ್ತಾನ ಮೇಲೆ ವಾರ್ ಆಗಬೇಕು. ಇಂಪಾರ್ಟೆಂಟಾಗಿ ಅವ್ರು ವಾರ್ ಮಾಡಿಬಿಟ್ಟು ಪಾಕಿಸ್ತಾನ ಉಡಾಸ್ ಮಾಡಬೇಕು. ಆವಾಗಲೇ ಅವ್ರು ಬುದ್ಧಿ ಕಲ್ತ್ಕೊಳ್ಳೋದು, ಇಲ್ಲ ಅಂದರೆ ಬುದ್ಧಿ ಕಲ್ತ್ಕೊಳ್ಳೋದಿಲ್ಲ. ಹಿಂದೂಗಳು ಎಲ್ಲ ಒಂದಾಗಬೇಕು, ಯಾವುದೇ ಜಾತಿ ಆಗಲಿ ಹಿಂದೂಗಳು ಒಂದಾಗಬೇಕು. ಹಿಂದೂಗಳು ಒಂದೇ ಸ್ಟ್ರೈಕ್ ಮಾಡೋಕ್ಕೆ ಅಂದಾಗ ಮುಸ್ಲಿಮ್ಸ್ ಯಾಕೆ ಬರಲಿಲ್ಲ? ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಾರೆ, ಇಂಡಿಯಾದಲ್ಲಿ ಇದ್ದಾರೆ, ಅವರು ಭಾರತದವರು, ಅವರು ಬರಬೇಕು ಇಲ್ಲಿಗೆ. ಸ್ಟ್ರೈಕ್ ಇದೆ ಅಂತಾರೆ, ಅವರು ನಮ್ಮ ದೇಶದಲ್ಲಿ ಅನ್ನ ತಿಂತಾ ಇದ್ದಾರೆ ಅಂದರೆ ಅವ್ರು ಬಂದು ಸ್ಟ್ರೈಕ್ ಮಾಡಬೇಕು ನಮ್ಮ ಪರವಾಗಿ. ಅದರಿಂದ ಮೋದಿ ಅವರಿಗೆ ಒಂದು ಕೇಳ್ಕೊಳ್ಳೋದು ಒಂದೇ ಒಂದು, ಇದು ಫಸ್ಟು ಆ ಪಾಕಿಸ್ತಾನ ಮೇಲೆ ವಾರ್ ಆಗಬೇಕು. ವಾರ್ ಆಗಿ ಅವ್ರು ಉಡಾಸ್ ಮಾಡಬೇಕು. ಮೊದಲು ಪಾಕಿಸ್ತಾನ ಉಡಾಸ್ ಮಾಡಬೇಕು. ಆಮೇಲೆ ಏನಿದ್ರು ನಾವು ಹಿಂದೂಗಳಾಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲ ಒಂದಾಗಿ ಬರಬೇಕು. ನಮ್ಮದು ಇದು ಹಿಂದೂ ರಾಷ್ಟ್ರ. ಜೈ ಜವಾನ್ ಜೈ ಮಾತೆ. ದೇಶ ಹಿಂದೂ ದೇಶ. ನಾವು ಹಿಂದೂಗಳು ಹುಟ್ಟಿ ಸನಾತನ ಧರ್ಮ ಉಳಿಸ್ಬೇಕು ಅಂದರೆ ಹಿಂದುತ್ವ ಉಳಿದಿದೆ. ಈಗ ಮೊನ್ನೆ ಏನು ಇನ್ಸಿಡೆಂಟ್ ನಡೆದಿದೆ ಜಮ್ಮು ಕಾಶ್ಮೀರದಲ್ಲಿ, ಅದು ಖಂಡನೀಯ. ಈ ಥರ ಆದರೆ ದೇಶದಲ್ಲಿ ಹಿಂದೂಗಳು ರೊಚ್ಚಿಗೆ 10 ನಿಮಿಷ 1/4 ಗಂಟೆಲಿ ಇಡೀ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕಾಗತ್ತೆ. ದಯಮಾಡಿ ಈ ಥರ ನಡೀತಿದ್ದನ್ನು ತಡಿಬೇಕು. ಯಾರು ಈ ಆತಂಕವಾದಿಗಳು ಮಾಡಿದ್ದಾರೆ ಅವ್ರನ್ನ ಹುಡುಕಿ ಎಲ್ಲಿದ್ದಾರೆ ಹೊಡಿಬೇಕು. ರಕ್ತಕ್ಕೆ ರಕ್ತ ಥರ ಉತ್ತರ ಕೊಟ್ಟರೆ ಮಾತ್ರ ಹಿಂದೂಗಳು ಬದುಕಕ್ಕೆ ಸಾಧ್ಯ. ಇಲ್ಲೇ ಹಿಂದೂಗಳು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು. ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಥರ ವರ್ತನೆ ಮಾಡ್ತಿದ್ದಾರೆ. ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಹೊಡ್ತಾರೆ. ನಾನು ಎಲ್ಲ ಹಿಂದೂ ಅಣ್ಣ ತಮ್ಮದಿರಿಗೆ ಮನವಿ ಮಾಡೋದೊಂದೇ, ಇವತ್ತು ಜಮ್ಮು ಕಾಶ್ಮೀರದಲ್ಲಾಗಿದೆ, ನಾಳೆ ಹಾಸನದಲ್ಲಾಗುತ್ತೆ, ಕೇರ್ಪುರಮಲ್ಲಾಗುತ್ತೆ, ವಲಾಬಾಯ್ ರೋಡಲ್ಲಾಗುತ್ತೆ, ಪಿಂಚನ್ಮೂಲದಲ್ಲಾಗುತ್ತೆ, ಸಿದ್ದಯ್ಯನಗರದಲ್ಲಾಗುತ್ತೆ, ಅಂಬೇಡ್ಕರ್ ನಗರತ್ತೆ. ದಯಮಾಡಿ ನಮ್ಮೆಲ್ಲ ಹಿಂದೂ ಜನತೆ ಒಗ್ಗಟ್ಟಿಂದ ಬಂದು ಏನು ಇವಾಗ ನಮ್ಮನೇಲೆ ಸಾವಾಗಿದೆ ಅನ್ನೋ ರೀತಿ ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು. ಯಾವಾಗಲೂ ನಾವು ಹಿಂದುತ್ವದ ಪರ ಇರಬೇಕು, ಸೈನಿಕರ ಜೊತೆ ಇರಬೇಕು. ಆಗಿರೋದನ್ನ ಕಣ್ಣೆ ಮಾಡಿ ಮುಂದೆ ಈ ಥರ ಆಗದೇ ಇರೋ ಥರ ನೋಡ್ಕೋಬೇಕು. ಹಿಂದೂ ಹಬ್ಬಗಳನ್ನ, ಹಿಂದೂ ಸಂಸ್ಕಾರನ ಉಳಿಸ್ಬೇಕು. ಇದನ್ನು ಮಾಡೋದ್ರಿಂದ ನಾವು ಹಿಂದುತ್ವ ಕಾಪಾಡಿಬೋದು, ನಮ್ಮ ದೇಶ ಉಳಿಯುತ್ತೆ ಅಂತೇಳಿ. ಅಮಾಯಕರು ಈಗ 6 ತಿಂಗಳು, ಮದುವೆ ಆಗಿರೋರು 2 ತಿಂಗಳಿದ್ದಾರೆ. ಅದು ಜಾತಿ ಕೇಳಿ, ಪ್ಯಾಂಟ್ ಬಿಚ್ಚಿ, ಆಧಾರ್ ಕಾರ್ಡ್ ಕೇಳಿ ಹೊಡಿತಾರೆ ಅಂದರೆ ಇದು ಯಾವ ದೇಶದ ಈ ಪರಿಸ್ಥಿತಿ ಯಾವ ಥರ ಬಂದಿದ್ದಾರೆ? ನಾವು ದಯಮಾಡಿ ಮೋದಿ ಅವರು, ಅಮಿತ್ ಶಾ ಅವರು, ಈ ದೇಶದ ಎಲ್ಲ ನಾಯಕರುಗಳಿಗೆ ಹೇಳೋದು ಒಂದೇ, ಅಮಾಯಕರು ಜೀವದ ಜೊತೆ ಆಟ ಆಡಬೇಡಿ. ಹಿಂದೂಗಳು ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಈಗ ಅಲ್ಪಸಂಖ್ಯಾತರಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಥರ ನಡೀತಿದೆ, ಕೇರಳದಲ್ಲಿ ಇದೇ ಥರ ನಡೀತಿದೆ. ದಯಮಾಡಿ ನಮ್ಮ ದೇಶದ ಗೌರವ ಉಳಿಬೇಕು, ಹಿಂದುತ್ವ ಉಳಿಬೇಕು ಅಂದರೆ ಯಾರು 4 ಜನ ಆತಂಕವಾದಿಗಳು 4 ಜನ ಇದ್ದಾರೋ, 4,000 ಜನ ಇದ್ದಾರೋ, ದಯಮಾಡಿ ಅವ್ರ ಪ್ರಾಣಕ್ಕೆ ಉತ್ತರ ಕೊಡಬೇಕು. ನಮ್ಮ ರಕ್ತ ಏನು ಚೆಲ್ಲಿದೆ ರಕ್ತ ಥರನೇ ಉತ್ತರ ಕೊಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಮಾಡಬೇಕು. ದಯಮಾಡಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ. ನಮಸ್ಕಾರ. ಇವತ್ತಿನ ದಿನ
ನಾವು ಏನು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ, ಕಾರಣ ಇಷ್ಟೇ, ಇದು ಪಾಕಿಸ್ತಾನದ ಮುಸಲ್ಮಾನರು ನಮ್ಮ ದೇಶಕ್ಕೆ ನುಗ್ಗಿ ಅಲ್ಲಿ ನಮ್ಮ ಯಾತ್ರಿಕರನ್ನು ಕಾಶ್ಮೀರದಲ್ಲಿ ಕೊಂದಾಕಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಇನ್ಯಾರೂ ಕಾಶ್ಮೀರಕ್ಕೆ ಹೋಗಬಾರ್ದು, ಅದು ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಅಲ್ಲಿಗೆ ಹಿಂದೂಗಳು ಯಾರೂ ಹೋಗಬಾರ್ದು, ಹಿಂದೂಗಳು ಯಾವುದೇ ಥರದಲ್ಲಿ ಯಾತ್ರಿಕರಾಗಿ ಹೋಗಿ ಅಲ್ಲಿ ಅದನ್ನು ನೋಡುವಂತಹ ಒಂದು ವ್ಯವಸ್ಥೆಯನ್ನೇ ಮುರಿದಾಕಿದ್ದಾರೆ. ಇದು ಧರ್ಮದ ಸಂಘರ್ಷವನ್ನು ಶುರು ಮಾಡಿದ್ದಾರೆ. ಮುಸಲ್ಮಾನರು ಮತ್ತು ಹಿಂದೂಗಳು ಬೇರೆಯಾಗಬೇಕು ಅನ್ನೋ ಒಂದು ಸಂದೇಶವನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಆರ್ಮಿ ಜನರಲ್ಲು ಮೊನ್ನೆ ಕೆಟ್ಟ ಎಲ್ಲ ಟೆರರಿಸ್ಟ್ ಗ್ರೂಪನ್ನು ಸೇರಿಸ್ಕೊಂಡು ಇದನ್ನು ಅವರು ಇನ್ಸ್ಟಿಗೇಟ್ ಮಾಡಿದ್ದಾರೆ. ಆದ್ದರಿಂದ ಇದು ಪಾಕಿಸ್ತಾನದ ಕೈಚಳಕನೇ, ಇದು ಪಾಕಿಸ್ತಾನದವರು ಮಾಡಿರುವಂಥ ಕುತಂತ್ರ. ಇದು ನಾವು ಆದಷ್ಟು ಮೋದಿ ಸರ್ಕಾರ ಎದ್ದು ನಿಂತು ಪಾಕಿಸ್ತಾನವನ್ನು ಗಾಜಾ ರೀತಿಯಲ್ಲಿ ಹೊಡೆದಾಕಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆಂದರೆ ಅಲ್ಲಿಯ ಅಂತಹ ಕೃತ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ. ಮುಸಲ್ಮಾನ್ ಅಂತ ಕೇಳಿಕೊಂಡು ಅವನು ಮುಸಲ್ಮಾನ ಹಿಂದೂನ ಅಂತ ಕೇಳಿಕೊಂಡು ಇವತ್ತು ಗುಂಡಿಕ್ಕಿ ಕೊಂದಿದ್ದಾರೆ. ಬಹಳ ಹೀನಾಯ ಕೃತ್ಯ ಇದು. ಇದನ್ನು ಎಲ್ಲ ಭಾರತ ದೇಶದ ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಖಂಡಿಸಲೇಬೇಕಾದಂಥದ್ದು. ಇದಕ್ಕೆ ಮೋದಿ ಸರ್ಕಾರ ಬಹಳ ಕ್ಷೀಣವಾಗಿ ಇದನ್ನು ಒಂದು ಆ್ಯಕ್ಷನ್ ತೆಗೆದುಕೊಂಡು ಪಾಕಿಸ್ತಾನದ ಇನ್ನು ಮುಂದೆ ಈ ಥರ ಕುತಂತ್ರಗಳನ್ನು ಮಾಡಿಸೋವನ್ನು ತಪ್ಪಿಸಬೇಕು, ಅವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ.